ನೀವು ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದೀರಾ, ಮುಂದೇನಾಗುತ್ತೆ ಅಂತ ಭಯ ಪಡ್ತಾ ಇದ್ದೀರಾ? ನಿಮ್ಮ ಈ 9 ತಿಂಗಳ ಜರ್ನಿಯನ್ನು ಧೈರ್ಯದಿಂದ ಮತ್ತು ಸಮಾಧಾನದಿಂದ ಕಳೆಯಲು ನನ್ನ ಪ್ರೆಗ್ನೆನ್ಸಿ ಸೀರೀಸ್ ಅನ್ನ ನೋಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಗಾರ್ಲಿಕ್ ಚೀಸ್ ಬ್ರೆಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ರಾಜು ಮಾಡ್ತಾ ಇದ್ದಾರೆ ಇವತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಒಂದು ಕಡೆ ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಕೆಲಸಗಳಿದೆ, ಹಾಗಾಗಿ ಬೆಳಗ್ಗೆನೇ ಅಡುಗೆ ಮಾಡ್ಕೊಂಬಿಡೋಣ ಅಂತ. ಸೊ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಗಾರ್ಲಿಕ್ ಚೀಸ್ ಬ್ರೆಡ್ ನನಗೆ ತುಂಬ ಇಷ್ಟ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯಾಗಿ ಮಾಡ್ಕೋಬೋದು. ನಾನು ಆಲ್ರೆಡಿ ಹೇಗೆ ಮಾಡಬೇಕು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ರೆಸಿಪಿ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಈ ರೀತಿ ತುಂಬ ಬೇಗನೆ ಆಗಿಬಿಡುತ್ತೆ, ಒಂದು 5 ನಿಮಿಷದಲ್ಲೇ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ನಾರ್ಮಲಾಗಿ ಚಪಾತಿ, ದೋಸೆ, ಇಡ್ಲಿಗಿಂತ ಸೊ ಇದು ಬೇಗನೆ ಬೇಗ ಆಗುತ್ತೆ ಅನ್ನೋದಕ್ಕಿಂತ ಚೀಸ್ ಅನ್ನೋದು ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ಅವಾಗವಾಗ ನಾವು ಬ್ರೆಡ್ಸ್ ಏನಾದರೂ ತಂದಾಗ ಫ್ರೆಶ್ ಇದ್ದಾಗ ಈ ರೀತಿ ಮಾಡ್ಕೋತಿರ್ತೀವಿ. ಸೇಮ್ ನಮಗೆ ಹೊರ್ಗಡೆ ಸಿಗುತ್ತಲ್ವಾ ಗಾರ್ಲಿಕ್ ಚೀಸ್ ಬ್ರೆಡ್, ಅದೇ ರೀತಿಯಾಗಿರುತ್ತೆ. ನೋಡಿ, ನಾನು ಸ್ವಲ್ಪ ಖಾರ ಕಮ್ಮಿನೇ, ಜಾಸ್ತಿ ಹಾಕ್ಕೊಳ್ಳೋದಿಲ್ಲ. ಸ್ವಲ್ಪ ಖಾರದ ಪುಡಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಅಷ್ಟೇ. ಸೊ ಇದನ್ನು ಚೆನ್ನಾಗಿ ಬಂದುಬಿಟ್ಟು ಗ್ರಿಲ್ ಮಾಡ್ತಾರೆ. ಆನಂತರ ಇದು ರಾಜು ಅವರು ಒಲಿವ್ಸ್ ಇಷ್ಟಪಡ್ತಾರೆ. ನನಗೂ ಇಷ್ಟ ಆಗುತ್ತೆ, ಬಟ್ ಜಾಸ್ತಿ ಇಷ್ಟ ಆಗೋದಿಲ್ಲ. ಇದು ಕೂಡ ಚೆನ್ನಾಗಿರುತ್ತೆ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಇಷ್ಟೇ, ಅದ್ರ ಜೊತೆಗೆ ಪ್ರೋಟೀನ್ ಕುಡಿತೀನಿ. ಫ್ರೆಂಡ್ಸ್, ತಿಂಡಿ ಮುಗೀತು. ಇವತ್ತು ರಾಜು ಹೇಳಿದ್ನಲ್ವಾ ಬ್ರೇಕ್ಫಾಸ್ಟ್ ಗಾರ್ಲಿಕ್ ಚೀಸ್ ಬ್ರೆಡ್ ಮಾಡಿದ್ರು. ನನಗೆ ತುಂಬ ಇಷ್ಟ ಅದು. ಏಕೆಂದರೆ 3rd ಮಂತಲ್ಲಿ ನನಗೆ ತುಂಬ ಹೆಲ್ಪ್ ಮಾಡ್ತು. ಲೈಕ್ ವಾಮಿಟ್ ಆಗುವಾಗ ಈ ಬ್ರೆಡ್ ಎಲ್ಲ ತಿನ್ನುವಾಗ ಮತ್ತು ಅದು ಒಂಥರ ತಿನ್ಬೇಕು ಅನ್ನಿಸ್ತಿತ್ತು. ನಾರ್ಮಲಾಗಿ ಇಡ್ಲಿ ದೋಸೆ ಎಲ್ಲ ನನಗೆ ಅಷ್ಟೊಂದು ತಿನ್ನೋಕೆ ಇಷ್ಟ ಆಗ್ತಾ ಇರಲಿಲ್ಲ 3rd ಮಂತ್ನಲ್ಲಿ. ನೀವಾದರೂ ಕೂಡ ಅಷ್ಟೇ, ಕೆಲವರು ಹಾಲು ಕುಡಿಯೋದಿಲ್ಲ, ಹಾಲು ಮೊಸರು ಇಷ್ಟಪಡೋದಿಲ್ಲ ಅಂಥವರು ಪನ್ನೀರ್ ಆಗಿರ್ಬೋದು, ಚೀಸು, ಈ ಡೈರಿ ಪ್ರಾಡಕ್ಟ್ಸ್ ಏನೆಲ್ಲ ಇರುತ್ತಲ್ವ, ಸೊ ಅದನ್ನು ಆರಾಮಾಗಿ ತಿನ್ಬೋದು. ಆದಷ್ಟು ತಿಂದರೆ ಒಳ್ಳೆಯದು. ಯಾಕೆಂದರೆ ಆ ಟೈಮ್ನಲ್ಲಿ ನಮಗೆ ನಾನ್ ವೆಜ್ ಎಲ್ಲ ಇಷ್ಟ ಆಗೋದಿಲ್ಲ ಅಷ್ಟೊಂದು. ಅಂದರೆ ಹೊಸದಾಗಿ ಈಗ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ತುಂಬ ಜನರು, ನನ್ನ ಸಿಸ್ಟರ್ಸ್ ಕೂಡ ಹೇಳಿದರು ನನಗೆ, ಮೇಡಮ್ ಈ ರೀತಿ ಡೈರಿ ಪ್ರಾಡಕ್ಟ್ಸ್ನ ತಿನ್ನಿ ಹೆಚ್ಚಾಗಿ, ಆದಷ್ಟು ಸ್ವೀಟ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ನನಗೆ ಸ್ವೀಟ್ ಏನೂ ಇಷ್ಟ ಆಗ್ತಾ ಇರಲಿಲ್ಲ. ಹೆಚ್ಚಾಗಿ ಫ್ರೂಟ್ಸ್ ಆಗಿರ್ಬೋದು, ಈ ರೀತಿ ಪನ್ನೀರ್, ಚೀಸು, ಹಾಲೆಲ್ಲ ನನಗೆ ಫಸ್ಟಿಂದನೂ ಅಭ್ಯಾಸನೇ ಇಲ್ಲ. ನಾನು ಚಿಕ್ಕ ವಯಸ್ಸಿಂದ ಕೂಡ ನನಗೆ ಹಾಲು ಅಂದ್ರೆ ಇಷ್ಟ ಇರಲಿಲ್ಲ. ಬಟ್ ಇವಾಗ ಪ್ರೆಗ್ನೆಂಟ್ ಇದ್ದೀನಿ, ಅನಿವಾರ್ಯ, ಮಗುಗೋಸ್ಕರನಾದರೂ ಕುಡಿಬೇಕು ಅಂತ ಹೇಳಿ ಹಾಲನ್ನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋತಾ ಬಂದಿದ್ದೀನಿ. ಸೊ ಇವಾಗ ಆರಾಮಾಗಿ ಪ್ರೋಟೀನ್ ಜೊತೆ ಹಾಲು ಕುಡಿತೀನಿ. ಈ ಪನ್ನೀರು, ಚೀಸು ಇದರಲ್ಲೆಲ್ಲ ಬಂದುಬಿಟ್ಟು ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ನೀವು ಹಾಲು ಮೊಸರು ತಿಂದರೂ ಕೂಡ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಫುಡ್ನಲ್ಲಿ, ತುಂಬ ಒಳ್ಳೆಯದು. ಹಾಗೆ ನೀವು ಡೈರೆಕ್ಟಾಗಿ ಮಾರ್ಕೆಟಿಂದ ತಂದು ತಿನ್ನೋಕೆ ಹೋಗಬೇಡಿ. ಕೆಲವೊಂದು ಬ್ರೆಡ್ಗಳ ಮೇಲೆ ಹಾಗೆ ಚೀಸ್ ಹಾಕ್ಕೊಂಡು ತಿಂತಾರೆ, ಸೊ ಅದು ಓಕೆ. ಬಟ್ ನಾರ್ಮಲ್ ಆಗಿರುವಾಗ ಓಕೆ, ಬಟ್ ಪ್ರೆಗ್ನೆಂಟ್ ಇರುವಾಗ ಯಾವುದೇ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಚೆನ್ನಾಗಿ ಅದನ್ನು ಕುಕ್ ಮಾಡಿಬಿಟ್ಟು ತಿನ್ನಬೇಕಾಗತ್ತೆ. ನೀವು ಬೇಕಾದರೆ 3rd ಮಂತ್ನಲ್ಲಿ ನೋಡಿ, ಟ್ರೈ ಮಾಡಿ. 3rd ಮಂತ್ನಲ್ಲಿ ನನಗೆ ಚೀಸ್ ತುಂಬ ತಿನ್ಬೇಕು ಅನ್ನಿಸ್ತಾ ಇತ್ತು, ಪನ್ನೀರ್ ತುಂಬ ತಿನ್ಬೇಕು ಅನ್ನಿಸ್ತಾ ಇತ್ತು. ಅದು ಒಂಥರ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಕ್ಯಾಲ್ಶಿಯಂ ಕೂಡ ಕೊಡುತ್ತಲ್ವ, ಸೊ ತುಂಬ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ಹಿಂದೆ ಒಂದು ವ್ಲಾಗ್ ಮಾಡಿದ್ನಲ್ವಾ, ಅದರಲ್ಲಿ ಸಿಕ್ಕಾಪಟ್ಟೆ ಜನರು ನನಗೆ, ನನ್ನ ಸಿಸ್ಟರ್ಸ್ ಆಗಿರ್ಬೋದು, ನನ್ನ ತಾಯಂದ್ರ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಕಮೆಂಟ್ ಮಾಡಿ, ನಿನಗೆ ವಾಮಿಟ್ ಬಂದಾಗ ಈ ಥರ ರೆಮಿಡಿ ಫಾಲೋ ಮಾಡು ಇದು ಅಂತ ಹೇಳಿ, ಈ ಥರ ರೆಮಿಡೀಸ್ ಎಲ್ಲ ಫಾಲೋ ಮಾಡು ಅಂತ ಹೇಳಿ ತುಂಬ ಸಜೆಷನ್ಸ್ ಕೊಟ್ಟರು. ತುಂಬ ಥ್ಯಾಂಕ್ಸ್ ನಿಮಗೆ. ನಿಜವಾಗ್ಲೂ ನನಗೆ ಅದೆಲ್ಲ ಎಷ್ಟು ಯೂಸ್ ಆಗ್ತಾ ಇದೆ ಅಂದರೆ, ನನಗೆ ಯಾರೂ ಹೇಳೋರಿಲ್ಲ, ಬಟ್ ಇಷ್ಟೊಂದು ಜನರು ಟಿಪ್ಸ್ ನನಗೆ ಕೊಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ನೀವು ಇದೇ ರೀತಿಯಾಗಿ ಟಿಪ್ಸ್ ಕೊಡ್ತಾ ಇರಿ, ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವಾಗ ನನಗೆ 5 ಮಂತ್ಸ್ ಕಂಪ್ಲೀಟ್ ಆಗಿದೆ. ಅಂದರೆ ನೆಕ್ಸ್ಟ್ ನನಗೆ ಇನ್ನೂ ನಿಮ್ಮ ಹೆಲ್ಪ್ ಬೇಕಾಗುತ್ತೆ. ನಿಮ್ಗೆ ಏನೆಲ್ಲ ಟಿಪ್ಸ್ ಗೊತ್ತಿದೆ ಅಲ್ವಾ, ಸೊ ನೀವು ಅದನ್ನು ಆಲ್ರೆಡಿ ಟ್ರೈ ಮಾಡಿರ್ತೀರ, ಅದು ನನಗೂ ಹೇಳಿ, ನನಗೂ ಹೆಲ್ಪ್ ಆಗುತ್ತೆ. ಇನ್ನೂ ಹಲವಾರು ಜನರು ನನ್ನ ವ್ಲಾಗ್ಗಳನ್ನ ನೋಡ್ತಾ ಇರ್ತಾರೆ, ಕಾಮೆಂಟ್ಸ್ ಬಂದು ಓದ್ತಾ ಇರ್ತಾರೆ, ಪ್ರೆಗ್ನೆಂಟ್ ಇರೋರು. ಸೊ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಏಕೆಂದರೆ ಅವ್ರಿಗೂ ಹೇಳೋರು ಇರೋದಿಲ್ಲ ಕೆಲವೊಂದು ಸಮಯದಲ್ಲಿ ಇಂಥ ಟಿಪ್ಸ್ಗಳಿಂದ. ಸೊ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತಲ್ವ. ಸೊ ಯಾರೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ರಾ, ನಿಮ್ಮ ಟಿಪ್ಸ್ಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ರಾ, ದಯವಿಟ್ಟು ತಿಳಿಸಿ. ನನಗದೆಲ್ಲ ಕೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಕಾಮೆಂಟ್ ನೋಡಿದಾಗಂತೂ ನನಗೆ ಎಷ್ಟೊಂದು ಜನ ಕೇರ್ ಮಾಡ್ತಾರೆ ಅಂತ ಫೀಲ್ ಬರುತ್ತೆ. ಸೊ ನೀವು ಕಮೆಂಟ್ ಮಾಡಿ. ಮಂತ್ನಲ್ಲಿ ನಾನು ಏನಾದರೂ ತೊಗೊಳ್ಳೋದಿತ್ತು, ಫುಡ್ ತೊಗೊಳ್ಳೋದಿತ್ತು, ಅದೆಲ್ಲ ಇದ್ದರೆ ಹೇಳಿ, ಹೆಲ್ಪ್ ಆಗುತ್ತೆ ನನಗೂ ಕೂಡ. ಇವಾಗ ನಾನು 3rd ಮಂತ್ ರಿಪೋರ್ಟ್ ತೋರಿಸ್ತೀನಿ ಅಂತ ಹೇಳಿದೆ. ಈ ರಿಪೋರ್ಟು ತೋರಿಸೋಣ ಬೇಡ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ.
ಕೆಲವರು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ತೋರಿಸಿ ನನಗೆ ಏನಾಯಿತು ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಆದರೂ ಶೇರ್ ಮಾಡಿ ಅಂತ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು 3rd ಮಂತ್ನಲ್ಲಿ ಬೆಳಗ್ಗೆನೇ ಹೋಗಿದ್ದೆ ಹಾಸ್ಪಿಟಲ್ಗೆ. ಬೆಳಗ್ಗೆ ಅಂದರೆ ಒಂದು 8 o'clock ಹಂಗೆ ಹೋಗಿದ್ದೆ. ಸೊ ನನಗೆ 1 month ಬಿಫೋರೇ ನಮ್ಮ ಒಬ್ಬರು ನರ್ಸ್ ಇದ್ದಾರೆ ಅಂತ ಹೇಳಿದ್ನಲ್ವ, ಸೊ ಅವ್ರ ಸಿಸ್ಟರ್ ಹೇಳಿದರು ಆದಷ್ಟು ಬೇಗನೆ ಬನ್ನಿ, ಯಾಕೆಂದರೆ ನಿಮ್ಮದು ಸಿಕ್ಕಾಪಟ್ಟೆ ಸ್ಕ್ಯಾನಿಂಗ್ ಎಲ್ಲ ಇರುತ್ತೆ, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಅದೆಲ್ಲ ಇರುತ್ತೆ ಅಂತ ಹೇಳಿದ್ರು. ಸೊ ಅವತ್ತು ಸುಮಾರಾಗಿ ಟೆಸ್ಟ್ ಮಾಡಿದ್ರು ನನಗೆ. ಬೆಳಗ್ಗೆ 8 o'clock ನಾನು ಊಟ ಏನೂ ಮಾಡಿರಲಿಲ್ಲ, ಅಂದರೆ ಬ್ರೇಕ್ಫಾಸ್ಟ್ ಏನೂ ತಿಂದಿರಲಿಲ್ಲ. ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋದ್ಮೇಲೆ ಫಸ್ಟು ಖಾಲಿ ಹೊಟ್ಟೆಲೇ ಹೋಗಬೇಕಂತ ಹೇಳಿದ್ರಲ್ವ, ಒಂದು ಗ್ಲಾಸ್ ಗ್ಲೂಕೋಸ್ ವಾಟರ್ ಕೊಟ್ಟರು. ಸೊ ಅದನ್ನು ಕುಡಿದ್ಮೇಲೆ ನನಗೆ ಒಂಥರ, ಯಾಕೆಂದರೆ ನನಗೆ ಆಲ್ರೆಡಿ ವಾಮಿಟಿಂಗ್ಸ್ ಇತ್ತು. ಅವಾಗ ಏನೂ ತೊಗೊಳಕ್ಕಾಗ್ತಿರ್ಲಿಲ್ಲ. ಮಾರ್ನಿಂಗ್ ಅದನ್ನೇ ನೀರು ತೊಗೋಬೇಕು, ಅದು ಕೂಡ ಸ್ವೀಟಾಗಿತ್ತು. ಗ್ಲೂಕೋಸ್ ವಾಟರ್ ಅಂದರೆ ಸ್ವೀಟಾಗಿರುತ್ತಲ್ವ. ಸೊ ಅದು ತೊಗೋಬೇಕು ಅಂದರೆ ನನಗೆ ತುಂಬಾ ಹಿಂಸೆ ಆಗ್ತಾಯಿತ್ತು. ಸೊ ಅವರು ಸ್ಲೋ ಆಗಿ ಸ್ವಲ್ಪನೇ ತಗೊಳ್ಳಿ ಅಂತ ಹೇಳಿದರು. ಗ್ಲೂಕೋಸ್ ಕುಡ್ದಾದ್ಮೇಲೆ ಅವರು ನನಗೆ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಆಗಿರ್ಬೋದು, ಮತ್ತು HIV ಟೆಸ್ಟು ಇವೆಲ್ಲ ಸಿಕ್ಕಾಪಟ್ಟೆ ಟೆಸ್ಟ್ ಮಾಡಿಬಿಟ್ಟು ನನಗೆ ಅವತ್ತಿನ ದಿವಸ ಅಂತೂ ತುಂಬ ಅಂದರೆ ತುಂಬ ಸುಸ್ತಾಗಿಬಿಟ್ಟಿದೆ. ತುಂಬ ನೀರು ಕುಡಿತಾ ಇದ್ದೆ. ಅಂದರೆ ನನಗೇನು ಊಟ ಮಾಡಬೇಕಾಗಿರಲಿಲ್ಲ, ಯಾಕೆಂದರೆ ಟೆಸ್ಟ್ಗಳೆಲ್ಲ ಸುಮಾರಾಗಿ ಏನಿಲ್ಲ ಅಂತ ಹೇಳಿದ್ರು 11-12 ಆಗಿಬಿಡ್ತು ನನಗೆ ರಿಪೋರ್ಟ್ಸ್ ಎಲ್ಲ ತೊಗೊಳ್ಳೋಷ್ಟೊತ್ತಿಗೆ. ಅದಾದಮೇಲೆ ನನಗೆ ಇನ್ನೊಂದು ಸ್ಕ್ಯಾನಿಂಗ್ ಕೂಡ ಇತ್ತು. ಅವತ್ತು 3rd ಮಂತ್ ಸ್ಕ್ಯಾನಿಂಗ್ ಇತ್ತು. ನಾನು ಅದನ್ನು ಲಾಸ್ಟಿಗೆ ಮಾಡಿಸ್ಕೊಳ್ಳೋಣ ಬಿಡು ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಇವೆಲ್ಲ ಮುಗ್ದೋಗ್ಲಿ ಅಂತ ಹೇಳಿ ಕೂತ್ಕೊಂಡಿದ್ದೆ. ಅದಾದಮೇಲೆ ನಾನು ಸ್ಕ್ಯಾನಿಂಗ್ ಕೂಡ ಮಾಡಿಸ್ಕೊಂಡೆ. ಸ್ಕ್ಯಾನಿಂಗ್ ರಿಪೋರ್ಟ್ ಬಂತು. ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಒಂದು 3 o'clock ಆಯಿತು. ನಾನು ಹೊರಗಡೆ ಹಾಸ್ಪಿಟಲಿಂದ ಬರೋಷ್ಟೊತ್ತಿಗೆ ಬೆಳಗ್ಗೆ ನಾನು ಏನೂ ತಿಂದು ಹೋಗಿರಲಿಲ್ಲ. ಮಧ್ಯಾಹ್ನ ನನಗೆ, ಯಾಕೆಂದರೆ ಆವಾಗ ಕರೋನಾ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು, ಎಲ್ಲಿ ಕೂಡ ಹೊರಗಡೆ ಹೋಗಿ ಊಟ ಮಾಡೋಣ ಅನ್ನೋ ಅಷ್ಟು ಧೈರ್ಯ ಇರಲಿಲ್ಲ. ಮನೆಗೆ ಬಂದು ಊಟ ಮಾಡಬೇಕು ಅಂತ ಹೇಳಿ ನಾನು ಎಲ್ಲೂ ಹೊರಗಡೆ ಊಟ ಮಾಡ್ತಿರ್ಲಿಲ್ಲ. ಸೊ ಅಲ್ಲಿಂದ ಹೊರಗಡೆ ಬಂದ್ವಿ, ಹಿಂಗೆ ಗೇಟಿಂದ ಹೊರಗಡೆ ಬರ್ತಾ ಇದ್ದೀವಿ. ನಾನು ಬೆಳಗ್ಗೆಯಿಂದ ಏನೆಲ್ಲ ನೀರು ಕುಡ್ದಿದ್ದು, ಗ್ಲೂಕೋಸ್ ವಾಟರ್ ಆಗಿರ್ಬೋದು, ನಾರ್ಮಲ್ ವಾಟರ್ ಆಗಿರ್ಬೋದು, ಹಾಟ್ ವಾಟರ್ ಆಗಿರ್ಬೋದು, ಎಲ್ಲ ಒಂದೇ ಸಲ ಹೊರಗಡೆ ಬಂದುಬಿಡ್ತು. ನಾನು ನಿಜವಾಗ್ಲೂ ಆ ಎಕ್ಸ್ಪೀರಿಯನ್ಸ್ ಮರೆಯೋಕ್ಕೆ ಹೋಗೋದಿಲ್ಲ. ಎಷ್ಟು ಕಣ್ಣಲ್ಲಿ ನೀರೇ ಬಂದುಬಿಡ್ತು ಎಲ್ಲ. ಯಾಕೆಂದರೆ ನನಗೆ ಫಸ್ಟ್ ಟೈಮ್ ಆ ರೀತಿ ಆಗಿದ್ದು. ಕಂಪ್ಲೀಟಾಗಿ ನಾನು ವಾಮಿಟ್ ಮಾಡ್ಕೊಂಡ್ಬಿಟ್ಟೆ. ಅದು ಲಾಸ್ಟಿಗೆ ವಾಮಿಟ್ ಮಾಡುವಾಗ ಒಂಥರ ರೆಡ್ ಕಲರ್ ಬಂತು. ನನಗೇನಪ್ಪ ಬ್ಲಡ್ ಏನಾದರೂ ಬಂದುಬಿಡ್ತಾ ಅಂತ ಹೇಳಿ ತುಂಬ ಭಯ ಆಗಿಬಿಟ್ಟಿತ್ತು. ಸೊ ಅವಾಗ ರಾಜು ಇದ್ದು, ಇಲ್ಲ ನಾನು ನೋಡ್ತೀನಿ ಅಂತ ಹೇಳಿ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ ನೋಡಿದಾಗ, ಇಲ್ಲ ಕೆಲವರಿಗೆ ಗ್ಲೂಕೋಸ್ ವಾಟ್ರಿಂದ ಆ ರೀತಿ ಆಗುತ್ತೆ ಅಂತ ಹೇಳಿದ್ರು. ಸೊ ಅದು ಪಿಂಕ್ ಕಲರ್ನಲ್ಲಿ ಬಂತು. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಯಪ್ಪ ನನಗೆ ಬ್ಲಡ್ ಎಲ್ಲಿ ಬಂದುಬಿಟ್ಟಿದೆ ಅಂತ ಹೇಳಿ ಭಯ ಆಗಿಬಿಟ್ಟಿತ್ತು. ಏನು ಊಟ ಮಾಡಿಲ್ಲಲ್ಲ, ಏನಾದರೂ ಆಗಿಬಿಡ್ತಾ ಅಂತ ಹೇಳಿ ಅದೊಂದು ಸ್ವಲ್ಪ ಹೆದರಿಕೆ ಆಯಿತು. ಆಮೇಲೆ ಮನೆಗೆ ಬಂದಮೇಲೆ ರಿಪೋರ್ಟ್ಸ್ ಡಾಕ್ಟರ್ ಹತ್ರ ಫಸ್ಟೇ ಹೋಗಿ ಎಲ್ಲ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದು ರಿಪೋರ್ಟ್ಸ್ ಎಲ್ಲ ತೋರಿಸ್ಕೊಂಡ್ವಿ. ನಾರ್ಮಲ್ ಇತ್ತು. ನನಗೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬಂತು. ತುಂಬ ಖುಷಿ ಆಯಿತು ನನಗೆ. ಸೊ ರಿಪೋರ್ಟ್ಸ್ ಎಲ್ಲ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. ನೀವು ಕೂಡ ಅಷ್ಟೇ, ಏನಾದರೂ ಸ್ಕ್ಯಾನಿಂಗ್ ಆಗಿರ್ಬೋದು, ಟೆಸ್ಟ್ಗಳು ಮಾಡಿಸ್ಬೇಕು ಅಂದರೆ ಆದಷ್ಟು ಬೆಳಗ್ಗೆನೇ ಹೋದರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು 3rd ಮಂತ್ ಅಂದರೆ ನಾನು ಯಾವಾಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದು ಅಂದರೆ 13 weeks 4 days ಆಗಿತ್ತು. ಆವಾಗ ಸೆಕೆಂಡ್ ಸ್ಕ್ಯಾನ್ ನಂದು. ಆವಾಗ ಬೇಬಿ ಹಾರ್ಟ್ ಬೀಟ್ ಬಂದುಬಿಟ್ಟು 160 BPM ಇತ್ತು. BPM ಅಂದರೆ ಬೀಟ್ ಪರ್ ಮಿನಿಟ್. ಸೊ 160 ಇತ್ತು. ಲಾಸ್ಟ್ ಬಂದುಬಿಟ್ಟು 165 ಸಮಥಿಂಗ್ ಇತ್ತು. ಅವಾಗ ಫಸ್ಟ್ ಮಾಡಿಸ್ಕೊಂಡಿದ್ವಲ್ವ, ಆವಾಗ ಇತ್ತು. ತುಂಬ ಜನರು ಮೇಡಮ್ ಇದು ಹಾರ್ಟ್ ಬೀಟ್ ನೋಡಿಬಿಟ್ಟು ಮತ್ತು ವಾಮಿಟಿಂಗ್ಸ್ ಆಗೋದು ನೋಡಿಬಿಟ್ಟು ನಿಮ್ಗೆ ಗಂಡು ಮಗುನೇ ಆಗತ್ತೆ ಅಂತ ಹೇಳ್ತಿದ್ರಾ. ಗಂಡಾದ್ರೇನು ಹೆಣ್ಣಾದ್ರೇನು, ಸೊ ಇಬ್ಬರು ಇದ್ದರೂ ನನಗೇನು ಚಿಂತೆ ಇಲ್ಲ. ಸೊ ಯಾರಾದರೂ ಕೂಡ ಪರವಾಗಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ 3rd ಮಂತ್ ರಿಪೋರ್ಟು ಈ ರೀತಿಯಾಗಿತ್ತು. 160 ಹಾರ್ಟ್ ಬೀಟ್ ಅಂತ ಹೇಳಿದ್ನಲ್ವ. ಅದಾದಮೇಲೆ ನಮಗೆ ಮುಂಚೆನೇ ಹೇಳಿಬಿಟ್ಟಿದ್ರು, ಪ್ರೈಮರಿ ಒಂದು ಸ್ಕ್ಯಾನ್ ಒಂದಿರುತ್ತೆ 18 to 20 weeksಗೆ, ಅದು ಒಂದು ಸ್ಕ್ಯಾನು. ಆ್ಯಂಡ್ ಸೆಕೆಂಡರಿ ಸ್ಕ್ಯಾನ್ ಒಂದಿರುತ್ತೆ 22 to 24 weeksಗೆ. ಸೊ ಈ ರೀತಿ ಮುಂಚೆನೇ ಕೊಟ್ಬಿಡ್ತಾರಲ್ವ. ಸೊ ನಾವು ಆ ಡೇಟ್ನ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ರಿಪೋರ್ಟ್ಸ್ ಎಲ್ಲ ನಾರ್ಮಲಾಗಿ ಬಂದಿರೋದು ತುಂಬ ಖುಷಿ ಆಯಿತು. ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಹೆಲ್ತಲ್ಲಿ, ಅಂದರೆ ಶುಗರ್ ಆಗಿರ್ಬೋದು ಆ ರೀತಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಆ್ಯಂಡ್ ಅದಾದಮೇಲೆ ನಾನು ಫಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋಗಿದ್ನಲ್ವ, ಅವಾಗಲೇ ನನಗೆ ಹಾರ್ಟ್ ಬೀಟ್ ಕೇಳಿಸಿದ್ರು ಬೇಬಿದು. ಹಾಗೆ ಅದರಲ್ಲಿ ಏನೂ ಗೊತ್ತೇ ಆಗಲಿಲ್ಲ. ಅದು ಒಂಥರ ಕುರ್ರ ಅಂತ ಸೌಂಡ್ ಬರ್ತಿತ್ತು. ಅವ್ರ ಹಾರ್ಟ್ ಬೀಟ್ ಅಂದರೆ ನನಗೆ ಅರ್ಥನೇ ಆಗಲಿಲ್ಲ, ಸುಮ್ಮನಾಗಿ ಬಂದುಬಿಟ್ಟೆ ನಾನು. ಆ್ಯಂಡ್ 3rd ಮಂತ್ ಹೋಗಿದ್ನಲ್ವ, ಸೊ ಅವಾಗ ಡಾಕ್ಟರ್ ಇದ್ದರು. ಫಸ್ಟ್ ಅಸಿಸ್ಟೆಂಟ್ ಅವ್ರು ಚೆಕ್ ಮಾಡಿದರು. ಆಮೇಲೆ 3rd ಮಂತ್ಗೆ ಬಂದು ಡಾಕ್ಟರ್ ಚೆಕ್ ಮಾಡಿದಾಗ ಹೇಳಿದ್ರು, ಇದು ಹಾರ್ಟ್ ಬೀಟು ಬೇಬಿ ಹಾರ್ಟ್ ಬೀಟ್ ಇಲ್ಲಿಂದ ಕೇಳಿಸತ್ತೆ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ,
ಅದು ಹೊರಗಡೆ ಎಲ್ಲರಿಗೂ ಕೇಳಿಸುತ್ತೆ, ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯೆನ್ಸ್. ನನಗೆ ಫಸ್ಟ್ ಟೈಮ್ ನನಗೆ ಗೊತ್ತೇ ಇರಲಿಲ್ಲ ಬೇಬಿ ಹಾರ್ಟ್ ಬೀಟ್ ಕೂಡ ನಾವು ಕೇಳ್ಬೋದು ಅಂತ. ಚೆನ್ನಾಗಿತ್ತು. 3rd ಮಂತ್ ರಿಪೋರ್ಟ್ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿತ್ತು ನನ್ನ 3rd ಮಂತ್ ರಿಪೋರ್ಟು. ಈ 3rd ಮಂತಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮೂಗು ಕಾಣುತ್ತೆ ಆ್ಯಂಡ್ ಲಿಪ್ಸ್ ಕಾಣ್ತಾ ಇದೆ, ಇಲ್ಲಿ ಹೆಡ್ ಕಾಣ್ತಾ ಇದೆ. ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೊಂಥರ ಒಂದು ಇಮ್ಯಾಜ್ ಬಂದುಬಿಟ್ಟಿದೆ ನನ್ನ ತಲೆಯಲ್ಲಿ, ಓ ಬೇಬಿ ಈ ರೀತಿಯಾಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಇನ್ನೊಂದು, ತುಂಬ ಜನರು ಮೇಡಮ್ ಮನೇಲಿ ಫೋಟೋಸ್ ಎಲ್ಲ ಹಾಕ್ಕೊಳ್ಳಿ ಅಂತ ಹೇಳಿದರು. ನಾನು ಅದನ್ನು ಎಷ್ಟು ಗೊತ್ತಾ, ನಾನು ಯಾವಾಗ ಪ್ರೆಗ್ನೆಂಟ್ ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಯ್ತಲ್ವ, ಸೊ ಅವಾಗಲೇ ಒಂದು ಫೋಟೋ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ನನ್ನ ಬೇಬಿ ಈ ರೀತಿಯಾಗೇ ಇರಬೇಕು ಅಂತ ಇರುತ್ತಲ್ವ, ಎಲ್ಲ ತಾಯಂದ್ರಿಗೂ ಈ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅದು ಒಂದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ ಅಂತ ಹೇಳಿದರು. ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಹೇಳಿ ಅದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ತೀನಿ. ನನ್ನ ಬೇಬಿ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಬೇಬಿ ಕಣ್ಣು ಈ ರೀತಿಯಾಗಿರಬೇಕು, ಲಿಪ್ಸ್ ಈ ರೀತಿಯಾಗಿರಬೇಕು ಅಂತ ಹೇಳಿ ನನ್ನದೇ ಒಂದು ಸಪ್ರೇಟ್ ಆದಂಥ ಐಡಿಯಾ ಮಾಡಿಕೊಂಡು ಒಂದು ಬೇಬಿ ಫೋಟೋನ ತೆಗೆದಿಟ್ಕೊಂಡಿದ್ದೀನಿ. ಸೊ ನೋಡೋಣ, ಆ ರೀತಿಯಾಗಿರೋವಂಥ ಬೇಬಿ ಫೇಸ್ ಬಂದರೂ ಕೂಡ ನನಗೆ ತುಂಬ ಖುಷಿ. ಅಥವಾ ದೇವ್ರು ಯಾವ್ದು ಕೊಟ್ಟರು ಖುಷಿನೇ. ಬಟ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾವುದಾದ್ರೂ ಒಂದು ಬೇಬಿ ಇಮೇಜನ್ನ ಹಾಕ್ಕೊಳ್ಳಿ. ಮನೆ ತುಂಬ ಹಾಕ್ಕೋಬಾರ್ದು, ಅದು ಒಂದೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಥರದ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಕನ್ಫ್ಯೂಸ್ ಆಗಿರುತ್ತೆ. ಅಂದರೆ ಅಷ್ಟೊಂದು ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಒಂದೇ ಫೋಟೋ ಮೇಲೆ. ಅದಕ್ಕಾಗಿ ಒಂದನ್ನೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮೊಬೈಲ್ ಸ್ಕ್ರೀನ್ಗೂ ಕೂಡ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ನನ್ನ ಕಂಪ್ಯೂಟರಲ್ಲಿ ಕೂಡ ಅದೇ ಇದೆ, ನನ್ನ ಬೆಡ್ರೂಮಲ್ಲಿ ಕೂಡ ಅದೇ ಇದೆ. ಸೊ ಒಂದೇ ಫೋಟೋನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಇದು ನೋಡಿ ಅಂತೂ ತುಂಬ ಖುಷಿ ಆಯಿತು. 3rd ಮಂತಲ್ಲಿ ಇಷ್ಟು ಕ್ಲಿಯರಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ನನಗೆ ಆರೆಂಜ್ ಅಂದರೆ ತುಂಬ ಇಷ್ಟ. ಮತ್ತು ಆ್ಯಪಲ್ ಅಷ್ಟೊಂದು ಇಷ್ಟ ಆಗೋಲ್ಲ, ಕಿವಿ ಇಷ್ಟ ಆಗುತ್ತೆ. ಪ್ರೆಗ್ನೆಂಟ್ ಇರೋರು ಕಿವಿ ಚೆನ್ನಾಗಿ ತಿನ್ನಿ, ವಿಟಮಿನ್ ಸಿ ಇರುತ್ತೆ, ತುಂಬ ಒಳ್ಳೆಯದು. ಹಾಗೆ ನಮ್ಮ ವೀವರ್ಸ್ ನಲ್ಲಿಕಾಯಿ ತಿನ್ನಿ, ವಾಮಿಟ್ ಆಗೋದಿಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಅದಕ್ಕಂತ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಚೀಸ್ ಸ್ವಲ್ಪನೇ ಇತ್ತು. ಸೊ ನಾರ್ಮಲಾಗಿ ನಾನು ಗ್ರೇಟೆಡ್ ಚೀಸ್ ಯೂಸ್ ಮಾಡ್ತೀನಿ, ಅದಿರಲಿಲ್ಲ ಅಂತೆ. ಸೊ ಇದು ತೊಗೊಂಬಂದಿದ್ದಾರೆ. ಅಂಜೂರು ಕೂಡ ಒಳ್ಳೆಯದು ಅಂತ ಹೇಳಿದ್ರು ವೀವರ್ಸು. ಸೊ ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಟ್ರೈ ಮಾಡಬೇಕು. ನಾನು ಫಸ್ಟ್ ಟೈಮ್ ಡ್ರೈ ಅಂಜೂರು ತಿಂತಾ ಇರೋದು. ಆ್ಯಂಡ್ ನನಗಿದು ಬ್ಲ್ಯಾಕ್ ಗ್ರೇಪ್ ತುಂಬ ಇಷ್ಟ. ಸೊ ಇದು ಖಾಲಿಯಾಗಿತ್ತು, ಇದು ಕೂಡ ತರಿಸ್ಕೊಂಡಿದ್ದೀನಿ. ತುಂಬ ಜನರು, ಮೇಡಮ್ ನಿಮಗೆ 4 ಇಯರ್ಸ್ವರೆಗೂ ಮಕ್ಕಳಾಗಿರಲಿಲ್ಲ ಅಲ್ವಾ, ಅದು ಹೇಗೆ, ನೀವು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಪ್ರೆಗ್ನೆನ್ಸಿ ಬಗ್ಗೆ, ಅದೇನಾದರೂ ನಮಗೂ ಹೆಲ್ಪ್ ಆಗ್ಬೋದು. ಸೊ ನಿಮ್ಮ ಟಿಪ್ಸ್ ಏನು ಹೇಳ್ತೀರಾ ಅಂತ ಕೇಳಿದರು. ಸೊ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಅನ್ನೋದು ನಾನು ಕೂಡ ತುಂಬ ಜನರನ್ನ ನೋಡಿ ನಾನು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಹಾಗೆ ನೀವು ನಾನು ಹೇಳಿದ್ದೀನಿ ಅಂತ ಹೇಳಿಬಿಟ್ಟು ಮಾಡಬೇಕಂತ ಏನಿಲ್ಲ. ಸೊ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗತ್ತೆ. ಬರೀ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ನಾನು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳ ಬಗ್ಗೆ ಕೂಡ ತಿಳಿಸ್ತೀನಿ. ಸೊ ನಾವು ಮದುವೆ ಆದಾಗ ನಾವು 0 ಇಂದ ಸ್ಟಾರ್ಟ್ ಆಗಿದ್ದೀವಿ. ಸೊ ನಾರ್ಮಲ್ ಆಗಿ ಎಲ್ಲರೂ ಅತ್ತೆ ಮನೆಯಲ್ಲಿ ಇರ್ತಾರೆ, ಮಾವಂದಿರ ಮನೇಲಿ ಇರ್ತಾರೆ ಅಂತ ಹೇಳ್ತಾರಲ್ವ ಮದುವೆ ಆದ ತಕ್ಷಣ. ಸೊ ನಾವೇನು ಮಾಡಿದ್ವಿ ಅಂದರೆ ಮದುವೆ ಆಗಿದ ತಕ್ಷಣನೇ ನಾವು ಸಪ್ರೇಟ್ ಆಗಿ ಮನೆ ಮಾಡಿಕೊಂಡು, ಬಾಡಿಗೆ ಮನೆ ಮಾಡಿಕೊಂಡು, ಸೊ ಅಲ್ಲಿಂದ ನಮ್ಮ ಲೈಫ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೀವು ಅನ್ಕೋಬಹುದು ಯಾಕೆ ನಿಮ್ಮ ಅತ್ತೆ ಮನೇಲಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅವ್ರು ಇರೋದು ಹೊಸಪೇಟ್ನಲ್ಲಿ. ಅದು ಕೂಡ ನಮ್ಮ ಅತ್ತೆಯವ್ರು ಬಂದ್ಬಿಟ್ಟು ರಾಜು ಅವರ ಅಣ್ಣ ಅವರ ಜೊತೆಗಿದ್ದಾರೆ. ಸೊ ಒಂದೇ ಮನೇಲೆ ನಮಗೂ ಅಷ್ಟೊಂದು ಅನುಕೂಲವಾಗಿರಲಿಲ್ಲ. ನಾವು ಅದಕ್ಕಂತ ಹೇಳ್ಬಿಟ್ಟು ಸಿಟಿಯಲ್ಲಿದ್ವಿ. ರಾಜು ಇದ್ದಿದ್ದು ಓದಿದ್ದೆಲ್ಲ, ಜಾಬ್ ಮಾಡ್ತಿದ್ದಿದ್ದೆಲ್ಲ ಧಾರವಾಡದಲ್ಲೇ ಬಂದ್ಬಿಟ್ಟು. ಸೊ ನಾವು ಇಲ್ಲೇ ಸೆಟ್ಲ್ ಆಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅಷ್ಟೊಂದು ಕಷ್ಟ ಇರುವಾಗ, ಸೊ ನಮಗೆ ಒಂದು ಟೈಮ್ನಲ್ಲಿ ಹೇಳಬೇಕು ಅಂದರೆ ರೆಂಟ್ ಕಟ್ಟೋಕ್ಕೆ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾಕೆಂದರೆ ರಾಜು ಒಬ್ಬರೇ ಜಾಬ್ ಮಾಡ್ತಾ ಇದ್ರು ಅವಾಗ. ಸೊ ಮನೆ ನೋಡ್ಕೋಬೇಕು, ಮನೆಯಲ್ಲಿ ಎಲ್ಲ ಮೈಂಟೆನೆನ್ಸ್ ಎಲ್ಲ ಮಾಡ್ಕೋಬೇಕು. ಹಾಗೆ ಮದುವೆ ಸಾಲ ಇತ್ತು, ಮದುವೆ ಸಾಲ ತೀರಿಸ್ಬೇಕಿತ್ತು. ಸೊ ಅವೆಲ್ಲದನ್ನ ಪ್ಲ್ಯಾನ್ ಮಾಡ್ಕೊಂಡಾಗ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಈ ಟೈಮ್ನಲ್ಲಿ ಅಷ್ಟೊಂದು ನಮಗೆ ಏನು ಅಂತ ಹೇಳ್ತಾರೆ, ಒಂದು ಸಪೋರ್ಟ್ ಅನ್ನೋದಿರಲಿಲ್ಲ. ಸೊ ಅವ್ರ ಫ್ಯಾಮಿಲಿ ಕಡೆಯಿಂದನೂ ಫಿನಾನ್ಷಿಯಲಿ ಸಪೋರ್ಟ್ ಇರಲಿಲ್ಲ, ಆ್ಯಂಡ್ ನಮ್ಮ ಫ್ಯಾಮಿಲಿ ಕಡೆಯಿಂದನೂ ಯಾವುದೇ ರೀತಿಯಾದಂಥ ಫಿನಾನ್ಷಿಯಲಿ ಸಪೋರ್ಟ್ ಇರಲಿಲ್ಲ. ಸೊ ಹಾಗಾಗಿ ನಾವು ಮಕ್ಕಳು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಿನಾನ್ಷಿಯಲಿ ನಾವು ಸ್ಟೇಬಲ್ ಇದ್ದೀವಾ ಇಲ್ಲ ಅನ್ನೋದನ್ನ ಮೇಯ್ನ್ ಆಗಿ ನೋಡ್ಕೋಬೇಕಾಗತ್ತೆ. ನಾವು ಕೂಡ ಅದನ್ನೇ ಮಾಡಿದ್ವಿ. ಸೊ ಹೀಗಾಗಿ ನಾವು 4 ಇಯರ್ಸ್ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನನಗೆ ಇವಾಗ ಮದುವೆ ಆಗಿಬಿಟ್ಟು 4 ವರ್ಷ ಕಂಪ್ಲೀಟ್ ಆಗಿದೆ. ಅಂದರೆ ಈ ಜನವರಿ ಬಂತು ಅಂದರೆ 5 ವರ್ಷ ಆಗುತ್ತೆ. 5 ವರ್ಷ ಅಷ್ಟರಲ್ಲಿ ನನ್ನ ಡೆಲಿವರಿ ಕೂಡ ಆಗುತ್ತೆ. ಅಂದರೆ ಕರೆಕ್ಟಾಗಿ ನಾನು 4 ಇಯರ್ಸ್ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ.
ಸೊ ಕರೆಕ್ಟಾಗಿ 4 ಇಯರ್ಸ್ ಮುಗಿಯೋದೆ ನಾವು ಟ್ರೈ ಮಾಡಿದಾಗ ಸೊ ಕನ್ಸೀವ್ ಆಗಿಬಿಟ್ಟೆ. ಸೊ ಇವಾಗ ನಾನು 5 ಮಂತ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಇನ್ನು 4 ಮಂತ್ಸ್ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಜನವರಿಗೆಲ್ಲ ಮುಗ್ದೋಗ್ಬಿಡತ್ತೆ. ಸೊ ಈ ಜನವರಿ ಬಂದರೆ 5 ಇಯರ್ಸ್ ಆಗುತ್ತೆ ನನ್ನ ಮದುವೆ ಆಗಿಬಿಟ್ಟು. ಸೊ ಈ ರೀತಿಯಾಗಿ ನಾವು ಇಬ್ರು ಪ್ಲಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನಾವು ಫಿನಾನ್ಷಿಯಲಿ ಹೇಗಿದ್ದೀವಿ ಅದು ನೋಡ್ಕೋಬೇಕು. ನಾವೇನು ಮಾಡಿದ್ವಿ ಅಂದರೆ ಫಸ್ಟ್ ರಾಜು ಅವರು ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ರು. ಸೊ ಅದರಲ್ಲಿ ನಡೀತಾ ಇತ್ತು ನಮ್ಮಿಬ್ಬರಿಗೂ ಓಕೆ ನಡೀತಾ ಇತ್ತು. ಸೊ ಅವಾಗಲೇ ಹೊಸದಾಗಿ ಮದುವೆ ಆಗಿತ್ತಲ್ವ. ಸೊ ಎಲ್ಲ ಖರ್ಚುಗಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಆದರೂ ಕೂಡ ಮೇಂಟೈನ್ ಮಾಡಿಕೊಂಡು ನಡೆಸ್ತಾ ಇದ್ವಿ. ಆನಂತರ ಒಂದು ವರ್ಷ ಆದಮೇಲೆ ನಾವು ರಾಜು ಜಾಬ್ ಬಿಟ್ಬಿಟ್ಟು ಫ್ರೀಲ್ಯಾನ್ಸರ್ ಆಗಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಅದರಿಂದ ಬೆಳೀತಾ ಸ್ವಲ್ಪ ಹಗಲು ರಾತ್ರಿ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿ, ಅದರಲ್ಲಿ ನಾನು ಕೂಡ ಕೆಲಸ ಮಾಡಿಬಿಟ್ಟು ಸೊ ರಾಜು ಹತ್ರ ಹೊಸ ಕೆಲಸಗಳನ್ನೆಲ್ಲ ಕಲ್ತ್ಬಿಟ್ಟು ಅವರು ಹೊಸ ಆ್ಯಪ್ಗಳನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ರು. ಅದರ ಜೊತೆಗೆ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ರು. ರಾಜು ಅವರು ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್. ಸೊ ಅವ್ರ ಫೀಲ್ಡ್ನಲ್ಲೇ ಅವರು ವರ್ಕ್ಗಳನ್ನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ನನಗೆ ಕೆಲವೊಂದು ವರ್ಕ್ಗಳನ್ನ ಹೇಳ್ಕೊಡ್ತಾ ಇದ್ರು. ಸೊ ಅದರಿಂದ ಇಬ್ರು ಕೂಡ ಮನೇಲೆ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಅದರಿಂದ ಅದು ಏನು ಫ್ರೀಲ್ಯಾನ್ಸ್ ಕಂಪ್ನಿ ಏನಾಯ್ತು ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಚೆನ್ನಾಗಿ ಅದರಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ವಿ ಅಂತ ಹೇಳಿದ್ನಲ್ವ. ಸೊ ಅಲ್ಲಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಾ ಬಂತು. ಆ ಟೈಮ್ನಲ್ಲಿ ನಮಗೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಯಾಕೆಂದರೆ ಇಬ್ಬರು ಕೆಲಸ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದಕ್ಕಂತ ಹೇಳಿಬಿಟ್ಟು ಬೇಡ ಒಂದು 4 ಇಯರ್ಸ್ ಗ್ಯಾಪ್ ಬಿಟ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅವಾಗ ಸ್ವಲ್ಪ ಕಷ್ಟ ಇರೋದ್ರಿಂದ ನಾವು ಲೈಫ್ನಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು. ಮಕ್ಕಳು ಮಾಡ್ಕೊಂಡ್ರು ಅಚೀವ್ ಮಾಡ್ಬೋದು, ಹಾಗಂತ ಅಲ್ಲ. ಸೊ ಈಗ ಮಕ್ಕಳು ಬಂದಮೇಲೆ ಮಕ್ಕಳ ಮೇಲೆ ನಾವು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಅವ್ರಿಗೆ ಟೈಮ್ ಕೊಡಬೇಕಾಗತ್ತೆ. ಅಂದರೆ ನಮ್ಮ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ಹೆಚ್ಚಾಗಿ ಟೈಮ್ ಮಕ್ಳಿಗೆ ಕೊಡಬೇಕಾಗತ್ತೆ. ಸೊ 1-2 ಇಯರ್ಸ್ ಇರುತ್ತಲ್ವ, ತುಂಬ ಕೇರ್ ಮಾಡಬೇಕಾಗತ್ತೆ. ಅದಕ್ಕಂತ ಹೇಳಿಬಿಟ್ಟು ಫಸ್ಟ್ ನಾವು ಏನಾದರೂ ಒಂದು ಲೈಫ್ನಲ್ಲಿ ಅಚೀವ್ ಮಾಡೋಣ, ಇಷ್ಟು ಕಷ್ಟದಲ್ಲೇ ಬೇಡ ಅಂತ ಅಂದ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಈಗ ಸಾಧಾರಣವಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಅಂದರೆ ಕೆಲವರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿರ್ತಾರೆ, ಅಥವಾ ಕೆಲವರು ತುಂಬ ಏಜ್ ಆದಮೇಲೆ ಮದುವೆ ಆಗಿರ್ತಾರೆ. ಸೊ ಮದುವೆ ಆಗಿದ ತಕ್ಷಣ ಮಕ್ಕಳು ಕೂಡ ಮಾಡ್ಕೋಬಹುದು, ಪ್ರಾಬ್ಲಮ್ ಇಲ್ಲ. ಆದರೆ ಏನು, ಇಬ್ಬರು ಗಂಡ ಹೆಂಡತಿಯಲ್ಲಿ ಚೆನ್ನಾಗಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು, ನಮ್ಮ ಬಗ್ಗೆ ಅವ್ರು ಚೆನ್ನಾಗಿ ತಿಳ್ಕೊಬೇಕು. ಇಬ್ರು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು. ಅಟ್ಲೀಸ್ಟ್ ಡೈಲಿ ಬಂದ್ಬಿಟ್ಟು 1-2 ಅವರ್ಸ್ ಆದರೂ ಸ್ಪೆಂಡ್ ಮಾಡಬೇಕು. ಸೊ ನನಗೆ ಇವಾಗ 4 ಇಯರ್ಸ್ ಆಗಿದೆ. ನಾನು ಇವಾಗಲೂ ಕೂಡ ರಾಜು ಜೊತೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ತುಂಬ ಮಾತಾಡ್ತೀನಿ. ಅಂದರೆ ಇದರಿಂದ ಏನಾಗುತ್ತೆ ಅಂದರೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ ಇಬ್ರು. ಅಂದರೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಈಗ ಕಂಪ್ಲೀಟ್ ಆಗಿ ನನಗೆ ರಾಜು ಬಗ್ಗೆ ಗೊತ್ತು, ರಾಜುಗೆ ನನ್ನ ಬಗ್ಗೆ ಗೊತ್ತಿರುತ್ತೆ. ಇಬ್ಬರಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಕ್ಕಳನ್ನ ಬೆಳೆಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇ ನೋಡ್ಕೊಳ್ಳಿ, ಈಗ ಏನೋ ಸಡನ್ ಆಗಿ ಮದುವೆ ಆಗ್ಬಿಡ್ತು, 1 ವರ್ಷದಲ್ಲೇ ಮಗು ಆಗ್ಬಿಡ್ತು ಅನ್ಕೊಳ್ಳಿ. ಸೊ ಆಮೇಲೆ ಏನೋ ಒಂದು ಜಗಳ, ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಗ್ಬಿಟ್ಟು ಮಕ್ಕಳು ದೊಡ್ಡವರಾಗಿರ್ತಾರೆ. ಸೊ ಅವ್ರ ಎದುರುಗ ಅದೆಲ್ಲ ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಮಕ್ಕಳು ಯಾರ ಹತ್ರ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಕೂಡ ತುಂಬ ಕನ್ಫ್ಯೂಸ್ ಆಗಿಬಿಡ್ತಾರೆ. ಸೊ ಇದರಿಂದ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಹಾಗಂತ ಹೇಳಿ ನಿಮ್ಮ ಅನುಕೂಲ, ಅದು ನೀವು ಹೇಗೆ ಪ್ಲ್ಯಾನ್ ಮಾಡ್ತೀರಾ ಅನ್ನೋದು ನಿಮ್ಮ ಇಷ್ಟ. ಬಟ್ ನಾವಂತೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಟೈಮ್ ಸ್ಪೆಂಡ್ ಮಾಡ್ಕೋಬೇಕು, ರಾಜು ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೇನು ಅನ್ಕೊಂಡಿದ್ವಿ ಅಂದರೆ 30 ಇಯರ್ಸ್ ಒಳಗಡೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಸೊ ನಾವು ಇದನ್ನ ಬಗ್ಗೆ ಡಾಕ್ಟ್ರಲ್ಲಿ ಕೇಳಿದಾಗೂ ಕೂಡ ಅವರು ಹೇಳಿದ್ದು 30 ಇಯರ್ಸ್ ಒಳಗಡೆ ಓಕೆ, ನೋ ಪ್ರಾಬ್ಲಮ್. 30 ಆದರೂ ಕೂಡ ನಾವು ಮಕ್ಕಳು ಮಾಡ್ಕೋಬಹುದು. ಸೊ ಆಮೇಲೆ ಏನಾಗುತ್ತೆ ಅಂದರೆ ಹೆಲ್ತ್ ಇಶ್ಯೂಸ್, ಸೊ ಈ ರೀತಿ ಬರೋದಿರುತ್ತೆ. ನಾನು ರಾಜು ಏನು ಮಾಡ್ಕೊಂಡ್ವಿ ಅಂದರೆ 30 ಅಂದರೆ ನಮ್ಗೊಂದು 30 ಇಯರ್ಸ್ ಮುಗಿಯೋ ಅಷ್ಟರಲ್ಲಿ, ಸೊ ನಾನು ಅಷ್ಟರಲ್ಲಿ ಏನಾದರೂ ಡೆಲಿವರಿ ಆಯ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ನೀವು ಕೂಡ ಅಷ್ಟೇ. ಕೆಲವ್ರು ಏನು ಮಾಡ್ತಾರೆ ಅಂದರೆ ತುಂಬ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗ್ತಾರೆ, ಸಣ್ಣ ವಯಸ್ಸಿನಲ್ಲಿ ಮದುವೆ ಆದಮೇಲೆ ಬೇಗನೆ ಮಕ್ಕಳು ಮಾಡ್ಕೋತಾರೆ. ಸೊ ಅದು ಕೂಡ ಒಳ್ಳೇದು. ಏಕೆಂದರೆ ನಮಗೆ ಈ 30 ವರ್ಷ ದಾಟಾದ್ಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಸೊಂಟ ನೋವು, ಅದು ಇದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರತ್ತೆ, ಹುಡುಗಿಯರಿಗಾಗಿರ್ಬೋದು ಹುಡುಗರಿಗಾಗಿರ್ಬೋದು. ಹಾಗಂತ ಹೇಳಿ ಆವಾಗಿನ ಕಾಲದಲ್ಲಿ ಮದುವೆ ಆಗಿದ ತಕ್ಷಣನೇ ಮಕ್ಕಳು ಬೇಗನೆ ಮಾಡ್ಕೊಂಡ್ಬಿಡ್ತಾ ಇದ್ರು. ಇವಾಗ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಜಾಬ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅಥವಾ ಫ್ಯಾಮಿಲಿಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅದೆಲ್ಲದನ್ನ ನೋಡ್ಕೊಂಡ್ಬಿಟ್ಟು ಕೆಲವರು ಲೇಟಾಗಿ ಮದುವೆ ಆಗಿಬಿಟ್ಟಿರ್ತಾರೆ. ಲೇಟಾಗಿ ಮದುವೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಅವಾಗ ಪ್ಲ್ಯಾನ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ನೀವು ಒಂದ್ಸಲ ಹೋಗ್ಬಿಟ್ಟು ಇಬ್ರು ಗಂಡ ಹೆಂಡತಿ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕೇಳಬೇಕು. ಸೊ ನಾವು ಕೂಡ ಅದೇನೇ ಮಾಡಿದ್ದು, ಡಾಕ್ಟರ್ ಹತ್ರ ಹೋಗಿ ಕೇಳಿ ನಾವು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಓಕೆನಾ,
ನಮಗಿನ್ನೂ ಮಕ್ಕಳಾಗೋ ಚಾನ್ಸಸ್ ಹೆಚ್ಚಾಗಿರತ್ತಲ್ವಾ, ಏನೂ ಪ್ರಾಬ್ಲಮ್ಸ್ ಬರಲ್ಲಲ್ವಾ ಅಂತ ಕೇಳಿ ನೀವು ಡಾಕ್ಟರ್ ಹತ್ರ ಅಡ್ವೈಸ್ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಆವಾಗ ಡಾಕ್ಟರ್ಗೆ ಅವ್ರಿಗೆ ಗೊತ್ತಿರೋಂಥ ಕೆಲವೊಂದು ಸಜೆಷನ್ಸ್ನ ತಿಳಿಸ್ತಾರೆ. ಓಕೆ, ನೀವು ಈ ಏಜ್ವರೆಗೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಓಕೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅವರು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವು ಭಯ ಇರೋದಿಲ್ಲ. ಅಂದರೆ ನಮಗೆ ಇನ್ನೂ ಒಂದು 3 years ಮಕ್ಕಳಾಗುತ್ತೋ ಇಲ್ಲ, ಕೆಲವ್ರಿಗೆ ಇರುತ್ತೆ ಆ ರೀತಿ. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನೆಕ್ಸ್ಟ್ ಮಕ್ಕಳಾಗಿಲ್ಲ ಅಂದರೆ ಹೇಗೆ, ಅದಕ್ಕಾಗಿ ನೀವು ಒಂದ್ಸಲ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಈ ರೀತಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೋದರೆ ಒಂದೊಂದು ಗಂಟೆ ಆಗಿಬಿಡುತ್ತೆ. ಅದಕ್ಕಾಗಿ ನಾನು ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಹೇಳ್ಬಿಡ್ತೀನಿ, ಅಂದರೆ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳ್ಬಿಡ್ತೀನಿ ಅಷ್ಟೇ. ಸೊ ಅದನ್ನ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಫಸ್ಟ್ ನಾವೇನು ಏಜ್ ನೋಡ್ಕೋಬೇಕು. ಇಬ್ಬರು ಗಂಡ ಹೆಂಡತಿ ಏಜ್ ಏನಿದೆ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಿನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಿದ್ದೀವಾ ಇಲ್ಲ, ಸೊ ಅದು ಮೇಯ್ನ್ ಆಗಿ ನೋಡ್ಕೋಬೇಕಾಗುತ್ತೆ. ಓಕೆ, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಪ್ರೊಸೀಡ್ ನೀವು ಕಂಟಿನ್ಯೂ ಆಗ್ಬೋದು. ಇಲ್ಲ ನಾಳೆ ಬೆಳಗ್ಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ಕೊಳ್ಳೋರಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಮಾಡಿಕೊಂಡು ಆನಂತರ ಬೇಕಾದರೆ ಪ್ರೊಸೀಡ್ ಆಗ್ಬೋದು. ಇನ್ನು ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಫ್ಯಾಮಿಲಿ ಸಪೋರ್ಟ್. ಅಂದರೆ ಅತ್ತೆ ಮಾವರ ಕಡೆ ಆಗಿರ್ಬೋದು ಅಥವಾ ತಂದೆ ತಾಯಿಯವ್ರ ಕಡೆ ಆಗಿರ್ಬೋದು ಸಪೋರ್ಟ್ ಇದೆಯಾ. ಅಂದರೆ ನಾಳೆ ಬೆಳಗ್ಗೆ ಮಗು ಆದಮೇಲೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ, ನಮಗೆ ಏನು ಗೊತ್ತಿರೋದಿಲ್ಲಲ್ವ, ನೋಡ್ಕೊಳ್ಳೋಕ್ಕೆ ಸಪೋರ್ಟ್ ಇದೆಯಾ ಫ್ಯಾಮಿಲಿ ಕಡೆಯಿಂದ. ಸೊ ಅದು ಮೇನ್ ಆಗಿ ನೋಡ್ಕೋಬೇಕು. ಸೊ ಈಗ 4th ಟಿಪ್ ಬಂದ್ಬಿಟ್ಟು ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಸಾಧಾರಣವಾಗಿ ಯಾವುದಾದ್ರೂ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಹೋದಾಗ ಸೊ ಕೆಲವರು ಚುಚ್ಚಿ ಮಾತಾಡೋರು ಇರ್ಬೋದು, ಕೆಲವರಿಗೆ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ವಾ, ಯಾಕೆ ಮಕ್ಕಳಾಗಿಲ್ಲ, ನಿಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ನಿಮ್ಮ ಹಸ್ಬೆಂಡ್ ಎಲ್ಲ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳ್ಬಿಟ್ಟು ಮುಖಕ್ಕೆ ಹೊಡೆದಂಗೆ ಕೇಳ್ತಾ ಇರ್ತಾರೆ. ಸೊ ಅವಾಗ ನಮಗೆ ಆ ಟೈಮ್ನಲ್ಲಿ ಫೀಲ್ ಆಗತ್ತೆ, ಹಂಗೆ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಹೇಳ್ಬಿಡ್ಬೇಕು ಓಪನ್ ಆಗಿ, ನಾವು ಪ್ಲಾನಿಂಗ್ ಅಲ್ಲಿ ಇದೀವಿ, ಈಗಲೇ ಸದ್ಯಕ್ಕೆ ಬೇಡ ಅಂತ ಅನ್ಕೊಂಡಿದೀವಿ ಅಂತ ಹೇಳಿ. ಸೊ ಅನ್ಕೊಳ್ಳೋರು ಅನ್ಕೋತಾ ಇರ್ತಾರೆ ಅಷ್ಟೇ. ಹಾಗೆ ಕೆಲವರು ಹೇಳ್ಬಿಡ್ತಾರೆ ದೇವ್ರು ಕೊಟ್ಟಾಗೆ ಮಕ್ಳನ್ನ ತಗೋಬೇಕು, ಬೇಡ ಅನ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಅಲ್ಲ, ಅದು ಕೂಡ ತಪ್ಪೇನಲ್ಲ, ಹೌದು ಅದು ಕೂಡ ಒಂದು ಲೆಕ್ಕದಲ್ಲಿ ಕರೆಕ್ಟ್ ಅನ್ಸುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಈಗ ನಾವು ಫಿನಾನ್ಷಿಯಲಿ ಚೆನ್ನಾಗಿ ಇಲ್ಲ ಅಂತ ಹೇಳಿದ್ರೆ ನಾವು ಮಕ್ಳು ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಫರ್ ಆಗೋದಕ್ಕಿಂತ ಈ ರೀತಿ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಆಲ್ರೆಡಿ ನಾವು ಪ್ಲಾನಿಂಗ್ ನಲ್ಲಿ ಇದೀವಲ್ವಾ, ಸೊ ಪ್ಲಾನಿಂಗ್ ನಲ್ಲಿ ಇರುವಾಗ ಇದು ಓಕೆ. ಈಗ ಸಪೋಸ್ ದೇವ್ರು ಕೊಟ್ಮೇಲೆ ಬೇಡ ಅನ್ಕೊಳ್ಳೋದು ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ 2 ಮಕ್ಳಾದ್ಮೇಲೆ ಕೂಡ ಮತ್ತೆ ದೇವ್ರು ಕೊಟ್ಟೆ ಕೊಡ್ತಾರೆ. ಸೊ ಹಂಗಂತ ಹೇಳ್ಬಿಟ್ಟು ನಾವೇ ಬೇಡ ಅನ್ಕೊಂತೀವಿ. ಸೊ ಅದು ಕೂಡ ತಪ್ಪಾಗತ್ತಲ್ವಾ. ಹಾಗಾಗಿ ನಾವು ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದೀವಿ ಅಂದಮೇಲೆ ಮಾಡ್ಕೊಟ್ರೆ ತುಂಬಾ ಒಳ್ಳೆಯದು. ಸೊ ಈ ರೀತಿ ನಿಮಗೆ ಪ್ರಾಬ್ಲಮ್ ಇದೆಯಾ, ಮಕ್ಕಳು ದೇವ್ರು ಕೊಟ್ಟಾಗ ತಗೋಬೇಕು, ಏಜ್ ಆಗ್ತಿರೋವಾಗಲೇ ಮಾಡ್ಕೊಂಡ್ಬಿಡ್ಬೇಕು, ಮುಂದೆ ಏಜ್ ಆಯ್ತು ಅಂದ್ರೆ ನಿಮ್ಮನ್ನ ಮಕ್ಕಳು ನೋಡ್ಕೊಳೋದಿಲ್ಲ. ಸೊ ಈ ರೀತಿಯಾಗಿ ಹಲವಾರು ಜನರು ಮಾತಾಡ್ತಾ ಇರ್ತಾರೆ. ಅದೆಲ್ಲದಕ್ಕೂ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಇದು ನಿಮ್ಮ ಡಿಸಿಷನ್, ನೀವೇ ತಗೋಬೇಕು. ಜನರ ಅನುಕೂಲ ಆದಂಗೆ ನಾವು ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಅವ್ರ ಮಾತು ಕೇಳಿ ಮಕ್ಳು ಮಾಡ್ಕೊಂಡ್ಬಿಟ್ಟು ಸೊ ಆಮೇಲೆ ಸಫರ್ ಆದ್ರೆ ನಾವೇ ಸಫರ್ ಆಗ್ಬೇಕಾಗತ್ತೆ. ಸೊ ನಾವೇ ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ಹಾಗಾಗಿ ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಸೊ ಈ ಡಿಸಿಷನ್ ಅನ್ನ ತಗೋಬೇಕು. ಇನ್ನು 5th ಪಾಯಿಂಟ್ ಬಂದ್ಬಿಟ್ಟು ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕೆಲವರಲ್ಲಿ ಏನಾಗಿರ್ಬೋದು ಅಂದ್ರೆ ಈಗ 4 years ಏನೋ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅನ್ಕೊಳ್ಳಿ. 4 years ಅಲ್ಲಪ್ಪ, ಆರಾಮಾಗಿ ಏನ್ ಬೇಕಾದ್ರೆ ಅದು ತಿನ್ಬೋದು, ಹೇಗ್ ಬೇಕಾದ್ರೆ ಆಗಿರ್ಬೋದು ಅಂತ ಅಲ್ಲ. ಸೊ ನಮ್ಮ ಹೆಲ್ತ್ ಮೇಲೆ ನಮ್ಮ ಮಕ್ಕಳ ಹೆಲ್ತ್ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಹೆಲ್ತ್ ಚೆನ್ನಾಗಿ ನೋಡ್ಕೊಂಡಿವಿ ಅಂದ್ರೆ ಹೆಲ್ದಿ ಆಗಿರುವಂತ ಮಕ್ಕಳು ಹುಡ್ತಾರೆ. ಈಗೇನಪ್ಪ 4 years ಈಗ 4 years ಟೈಮ್ ಇದೆ ಅಂತ ಹೇಳಿ ಹಾಳ ಮುಳ ಎಲ್ಲ ತಿಂದ್ಬಿಟ್ಟು ಮೈ ಬೆಳೆಸ್ಕೊಂಡ್ಬಿಟ್ಟು ಸೊ ಹೆಲ್ತ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಮುಂದೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಹಾಗೆ ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಈ ರೀತಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಸೊ ನೀವು ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದಿತ್ತು ಅಂದರೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಆವಾಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಮತ್ತು 4 years ಇದೆ ಅಲ್ವಾ, ಆಮೇಲೆ ನೋಡ್ಕೊಳ್ಳೋಣ ಅನ್ನೋದನ್ನ ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಏಕೆಂದ್ರೆ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಅದು ಸ್ವಲ್ಪ ಚಿಕ್ಕದಿರುವಾಗ್ಲೇನೆ ಅದಕ್ಕೆ ಏನಾದ್ರೂ ಪರಿಹಾರನ ಹುಡುಕ್ಬೇಕು. ದೊಡ್ಡದಾಯ್ತು ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ಸ್ಗಳು ಬರುತ್ತೆ. ಇದರಿಂದ ಏನಾಗುತ್ತೆ, ಇದಕ್ಕಾಗಿ ನಾವು ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹುಡುಗಿಯರ್ದಾಗಿರ್ಬೋದು ಹುಡುಗರದಾಗಿರ್ಬೋದು ಇಬ್ರು ಕೂಡ ನಮ್ಮ ಹೆಲ್ತ್ ಹೇಗಿದೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈ 5 ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ನೀವು ಪ್ಲಾನಿಂಗ್ ಮಾಡೋದ್ರಲ್ಲಿ. ಸೊ ನಾನು ಈ ರೀತಿಯಾಗಿ ಪ್ಲಾನ್ ಮಾಡಿದ್ದೆ, ಹಾಗಂತ ಹೇಳ್ಬಿಟ್ಟು ನೀವು ಕೂಡ ಈ ರೀತಿಯಾಗಿ ಪ್ಲಾನ್ ಮಾಡ್ಕೋಬೇಕಂತ ಏನಿಲ್ಲ. ಜಸ್ಟ್ ನಾನು ಟಿಪ್ಸ್ ಅಷ್ಟೇ ಕೊಟ್ಟಿದ್ದೀನಿ. ಸೊ ನಿಮ್ಮ ಅನುಕೂಲಕ್ಕೆ, ನಿಮ್ಮ ಫ್ಯಾಮಿಲಿ ಅನುಕೂಲಕ್ಕೆ ನೀವು ನೋಡಿಕೊಂಡು ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೆಯದು. ಆಮೇಲೆ ನೀವು ಮೇಡಮ್ ನೀವು ಹೇಳಿದಿರಿ ನಿಮ್ಮನ್ನು ನೋಡಿ ನಾವು ಮಾಡಿದ್ವಿ ಅನ್ನೋದು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡಬಾರ್ದು. ಸೊ ಅದಕ್ಕಾಗಿ ನಿಮ್ಮ ಅನುಕೂಲ ಹೇಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ನನಗೆ ಈ ರೀತಿಯಾಗಿ ಅನುಕೂಲ ಇತ್ತು. ಸೊ ನನ್ನ ಪ್ರಕಾರ, ನಾನು ರಾಜು ಪ್ರಕಾರ ಈ ರೀತಿಯಾಗಿ ಪ್ಲಾನ್ ಮಾಡಿದ್ವಿ, ನಮಗೆ ವರ್ಕ್ ಆಯಿತು. ಹಾಗಂತ ಹೇಳಿ ಎಲ್ಲರಿಗೂ ಆಗ್ಬೇಕಂತ ಏನಿಲ್ಲ. ಸೊ ಎಲ್ಲರ ಫ್ಯಾಮಿಲಿನೂ ಆ ರೀತಿಯಾಗಿರೋದಿಲ್ಲ ಅಲ್ವಾ. ಸೊ ಇದು ನಿಮ್ಮ ಡಿಸಿಷನ್. ಮಕ್ಕಳು ಅನ್ನೋದು
ಇಬ್ಬರು ಗಂಡ ಹೆಂಡತಿಗೆ ಡಿಸಿಷನ್ ತಗೊಳ್ಳೋದು ಅಧಿಕಾರ ಇರುತ್ತೆ. ಹಾಗಾಗಿ ನೀವೇ ಅಧಿಕಾರ ತಗೊಂಡ್ಬಿಟ್ಟು ನೀವು ಪ್ಲಾನ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು.